ನನ್ನ ಶ್ರೀ ಶುಭನುಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆನಿಯನ್ ಪರಾಟ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಎಣ್ಣೆ ಹಾಕಿ ಕಲಸಿಟ್ರೆ ಆಯಿತು. ಸ್ಟಫಿಂಗಿಗೆ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಬೇಕು. ಸಿಪ್ಪೆ ತೆಗೆದು ಸಣ್ಣ ಚಕ ಕಟ್ ಮಾಡೋದು. ಚೆನ್ನಾಗಿ ಕಲಿಸ್ಕೋಬೇಕು, ನಾದಬೇಕು. ನಾದಿದ ಮೇಲೆ ಇದನ್ನು ನೀಟಾಗಿ ಮುಚ್ಚಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಪಕೋಡಾಗೆ ಕಟ್ ಮಾಡ್ಕೊಳ್ತೀವಲ್ಲ, ಹಾಗೆ ಸಣ್ಣಕ್ಕೆ ತೆಳ್ಳಕ್ಕೆ ಉದ್ದುದ್ದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪರೋಟ ಮಾಡುವಾಗ ಈರುಳ್ಳಿ ತುಂಬ ನೀರು ಬಿಟ್ಕೊಂಡ್ಬಿಟ್ರೆ ಹಿಟ್ಟಿಗೂ ಮತ್ತು ಒಳಗಡೆ ಸ್ಟಫಿಂಗಿಗೂ ಹೊಂದಲ್ಲ. ಹಾಗಾಗಿ ನಾನು ಈಗ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು 10 ನಿಮಿಷ ಬಿಡ್ತೀನಿ. ಸೊ ನೀರು ಬಿಟ್ಕೊಳ್ಳುತ್ತಲ್ಲ, ಆ ನೀರು ಹಿಂಡಿ ತೆಗೆದುಬಿಟ್ಟು ಆಮೇಲೆ ಅಚ್ಚ ಪುಡಿ, ಅರಿಶಿನ ಎಲ್ಲ ಮಸಾಲೆ ಹಾಕಿದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗುತ್ತೆ ಅಂತ. ಈರುಳ್ಳಿ ನೀರು ಬಿಟ್ಕೊಳ್ಳೋದ್ರೊಳಗೆ ನಾವು ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡ್ಕೊಬಿಡೋಣ. ಚಕ 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 ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡು ರೆಡಿ ಆಯಿತು. ಇದರಲ್ಲಿ ಸ್ವಲ್ಪ ಭಾಗವನ್ನು ನಾವು ಎತ್ತಿಟ್ಕೊಳ್ಳೋಣ, ಆಮೇಲೆ ಏನಕ್ಕೆ ಅಂತ ಹೇಳ್ತೀನಿ. ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಹಸಿಮೆಣಸಿಕಾಯಿ ಕೂಡ ರೆಡಿ ಆಯಿತು. ಈಗ ಇದರಲ್ಲಿರೋವಂಥ ನೀರನ್ನು ಹಿಂಡಿ ತೆಗೆದುಬಿಡೋಣ. ನೋಡಿ ಹಿಂಡಿದರೆ ಹೆಂಗೆ ನೀರು ಬರ್ತಾಯಿದೆ ಅಂತ. ಸೊ ಈ ನೀರು ಜಾಸ್ತಿ ಆಗಿಬಿಟ್ರೆ ಚಪಾತಿ ಅಥವಾ ಪರೋಟ ಒತ್ತುವಾಗ ತುಂಬಾ ಹರಡ್ಕೊಂಡು ಬಿಡುತ್ತೆ, ಒಂದರೊಳಗೆ ಒಂದು ನೀಟಾಗಿ ಹೊಂದ್ಕೊಳ್ಳಲ್ಲ. ಅದಕ್ಕೆ ನೋಡಿ, ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾದ ಮೇಲೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಇದನ್ನು ಉಪ್ಪಿಟ್ಟಿಗೆ, ಚಿತ್ರಾನ್ನಕ್ಕೆ ಮಾಡುವಷ್ಟು ಫುಲ್ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಾಡಿದರೆ ಸಾಕಾಗುತ್ತೆ. ಈಗ ಇದಕ್ಕೆ ಹೆಚ್ಚಿರುವಂಥ ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಆಮ್ಚೂರ್ ಪೌಡ್ರು ಸ್ವಲ್ಪ ಹುಳಿ ಬರಲಿ ಅಂತ, ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪುಡಿ ಹಾಕಬೇಕು. ನಾನು ಒಂಚೂರು ಜೀರಿಗೆ ಮೆಣಸು 2 ಕುಟ್ಟಿ ಪುಡಿ ಮಾಡಿದ್ದೆ, ಅದ್ರ ಪುಡಿನೂ ಹಾಕ್ತಾಯಿದ್ದೀನಿ. ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಖಾರ ಎಷ್ಟು ಬೇಕು, ಗರಂ ಮಸಾಲ ಎಷ್ಟು ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಪುಡಿಯನ್ನು ಕ್ವಾಂಟಿಟಿ ಚೇಂಜ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ನಾನು ಅವಾಗ ನೀರು ಹಿಂಡಿ ತೆಗೆದಿರಲಿಲ್ಲ ಅಂದಿದ್ರೆ ನೀರಾಗೋಗ್ತಿತ್ತು, ಆಗ ತುಂಬ ಕಡಲೆ ಹಿಟ್ಟು ಹಾಕಬೇಕಾಗಿತ್ತು. ಈಗ ನೋಡೋಣಂತೆ, ಅಕಸ್ಮಾತ್ ನೀರು ಬಿಟ್ಕೊಂಡ್ರೆ 1 ಅಥವಾ 2 ಸ್ಪೂನ್ ಕಡಲೆ ಹಿಟ್ಟು ಹಾಕಿದರೆ ಸಾಕಾಗುತ್ತೆ. ನೋಡಿ ಸೂಪರಾಗಿ ಅನ್ನಿಸ್ತಾ ಇದಲ್ಲ. ಈಗಾಗಲೇ ಕಲಸಿಟ್ಟಿರುವಂತಹ ಹಿಟ್ಟನ್ನು ಮತ್ತೊಂದು ಸಲ ನಾದ್ಕೊಳ್ಬೇಕು. ಈಗ ಇದನ್ನು ಒತ್ಕೊಳ್ಳೋದು. ಸಾಧಾರಣವಾದ ಚಪಾತಿಯನ್ನು ನಾವು ಹೇಗೆ ಒತ್ಕೊಳ್ತೀವಿ ಸಾಟಿ ಹಾಕಲಿಕ್ಕೆ, ಆ ರೀತಿ ಒತ್ಕೊಳ್ಳುವಂಥದ್ದು. ಮಧ್ಯೆ ಮಧ್ಯೆ ಅಂಟುತ್ತೆ ಅಂದರೆ ಡಸ್ಟಿಂಗ್ ಮಾಡ್ಕೊಳ್ಬೋದು. ಸ್ವಲ್ಪ ಗೋಧಿ ಹಿಟ್ಟಿನ ಹುಡಿಯನ್ನು ಹಾಕ್ಕೊಂಡು ಈ ರೀತಿ ನಿಧಾನಕ್ಕೆ ಎಷ್ಟು ನಿಮಗೆ ದೊಡ್ಡದು ಸಾಧ್ಯನೋ ಅಷ್ಟು ದೊಡ್ಡದಾಗಿ ಒತ್ಕೊಳ್ಬೋದು. ಒಳಭಾಗ ಸ್ವಲ್ಪ ಕ್ರಿಸ್ಪಾಗಿ ಬರಲಿ ಅಂತ ಸ್ವಲ್ಪ ತುಪ್ಪವನ್ನು ಸವರ್ತಾ ಇದ್ದೀನಿ. ಇದಾದ ಕೂಡಲೇ
2-3 ಪ್ಯಾಟ್ರನಲ್ಲಿ ಮಾಡ್ಬೋದು. ಒಂದು ಹೀಗೆ ಸೆಂಟ್ರಲ್ ಕಟ್ ಮಾಡಿಬಿಟ್ಟು ಈ ಕಡೆಯಿಂದ ಪಲ್ಯವನ್ನು ಹಾಕ್ತಾ ಬರೋದು. ಆಹಾ, ಇನ್ನು ಬಿಸಿ ಬಿಸಿ ಹಬೆ ಆಡ್ತಾ ಇದೆ. ಅಥವಾ ಫುಲ್ಲು ನಾವು ಚಪಾತಿ ಥರ ಒತ್ಕೊಂಡು ಪೂರಿ ಥರ ಎರಡೂ ಒಂದು ಲೇಯರಲ್ಲಿ ಇದನ್ನು ಹಾಕಿ ಮೇಲೆ ಇನ್ನೊಂದು ಚಪಾತಿನೂ ಹಾಕ್ಬೋದು ನೋಡಿ. ಸೂಪರಾಗಿ ಬಂತು. ಈಗ ಇದು ಸ್ವಲ್ಪ ಅಲಂಕಾರಕ್ಕೆ ಬಿಳಿ ಎಳ್ಳು ಮತ್ತು ನಾನು ಆಗಲೇ ಹೇಳಿದ್ದೆ ಅಲ್ಲ, ಕೊತ್ತಂಬರಿ ಸೊಪ್ಪನ್ನು ಎತ್ತಿಟ್ಕೊಳ್ತೀನಿ ಯಾಕೆ ಅಂತ, ಇದಕ್ಕೆ. ಈಗ ನೋಡಿ ಏನು ಚಂದ ಕಾಣುತ್ತೆ. ಅಯ್ಯೋ, ಸೂಪರಾಗಿ ಕಾಣಿಸುತ್ತೆ ನೋಡಿ. ಈಗ ನೀವು ಡಸ್ಟಿಂಗಿಗೆ ಬೇಕಂದರೆ ಹೀಗೆ ಹಿಟ್ಟನ್ನು ಮಧ್ಯೆ ಅದ್ಕೊಂಡು ನೀರಾಗಿದೆ ಅನಿಸಿದ್ರೆ ಅದ್ಕೊಂಡು ಮಾಡ್ಬೋದು. ಈ ಕಡೆ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಹಿಂಗೆ ಒತ್ತಿಬಿಟ್ರೆ ವಾವ್, ಮಸ್ತಾಗಿ ಕಾಣಿಸ್ತಿದೆ. ಯಾವ ಡಾಬಾ ಇದ್ರ ಮುಂದೆ ರೀ, ನಾವು ಮನೆಯಲ್ಲಿ ಮಾಡಿದ್ರೆ ಹೈಜಿನಿಕ್ಕಾಗಿ ಮಾಡ್ತೀವಿ, ಅಲ್ಲೆಲ್ಲ ಹೇಗೆ ಮಾಡ್ತಾರೆ ನಮಗೆ ಗೊತ್ತಿಲ್ಲಲ್ಲ. ಈಗ ಬೆಂದ ಮೇಲೆ ಹೇಗಿರುತ್ತೆ ತೋರಿಸ್ತೀನಿ ನೋಡಿ. ತವಾ ಕಾದಿದೆ, ಈಗ ಹಾಕೋಣ. ಏನು ಮಸ್ತಾಗಿ ಕಾಣಿಸ್ತಾ ಇದೆ ನೋಡಿ. ಆ್ಯಕ್ಚುಲಿ ನಾನು ಆನಿಯನ್ ಪರೋಟ ಕಲ್ತಿದ್ದು ನನ್ನ ಸೊಸೆಯಿಂದ. ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳನ್ನ ನೋಡಿ ಇನ್ಸ್ಪೈರ್ ಆಗಿ ಅವಳ ಹತ್ರ ಹೇಳಿಸ್ಕೊಂಡು ನಾನು ಮಾಡ್ತಾ ಇರೋದು. ಒಂದು ಕಡೆ ಸ್ವಲ್ಪ ಆಯಿತು ಅಂದರೆ ಮತ್ತೊಂದು ಕಡೆ ತಿರುಗಿಸ್ಬಿಟ್ಟು, ಈ ಕಡೆನೂ ನಿಮ್ಗೇನು ಇಷ್ಟ, ತೆಂಗಿನೆಣ್ಣೆ, ರಿಫೈನ್ಡ್ ಆಯಿಲು, ತುಪ್ಪ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಬೋದು. ಪೂರ್ತಿ ಆದಮೇಲೆ ನಿಮಗೆ ತೋರಿಸ್ತೀನಿ ಒಳಗಡೆ ಹೆಂಗಾಗಿರುತ್ತೆ ಅಂತ, ಆಯಿತಾ? ಎಸ್, ಈಗ ಆ ಸೈಡ್ ಬೇಯಿಸಿ ಮತ್ತೆ ಮಗುಚು ಹಾಕಿದ್ದೀನಿ. ಸಖತ್ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಅಂದರೆ ನೋಡಿ, ಕರ್ ಅಂತಿದೆ. ಏನೊಂಥರ ಕ್ರಿಸ್ಪಿ ಆಗಲಿ ಸೂಪರಾಗಿ ಅನ್ನಿಸ್ತಿದೆ. ಟೇಸ್ಟ್ ಹೇಗಿದೆ ಅಂತ ತಿಂದವ್ರು ಹೇಳಬೇಕಷ್ಟೆ. ಲೆಟ್ಸ್ ಸಿ ನೋಡಿ ಹೇಗಾಗಿದೆ ಅಂತ. ವಾವ್, ಸೂಪರ್ ಅನ್ನಿಸ್ತಾ ಇದೆಯಪ್ಪ. ಈರುಳ್ಳಿ, ಹಸಿಮೆಣಸಿನಕಾಯಿ, ಇದೇನು ಗೊತ್ತಾ, ಈ ಪರೋಟಾಗೆ ಬರೀ ಮೊಸರು ಮತ್ತು ಚಟ್ನಿ ಪುಡಿನೇ ಸಾಕಾಗುತ್ತೆ. ಚಟ್ನಿ ಪುಡಿ ಮತ್ತು ಮೊಸರು ಸಖತ್ ಕಾಂಬಿನೇಷನ್ ಇದಕ್ಕೆ. ಆ್ಯಂಡ್ ಇರಲಿ ಅಂತ ಹೇಳಿ ಮಾವಿನಕಾಯಿ ತೊಕ್ಕನ್ನು ಕೂಡ ನಾನು ಇಟ್ಟಿದ್ದೀನಿ. ಇದು ಮಸ್ತ್ ಕಾಂಬಿನೇಷನ್ ಆಗುತ್ತೆ. ಆಹಾ, ಇದನ್ನು ತಿನ್ನೋದಕ್ಕೆ ಅಂತ ಹೇಳಿ ಬಂಡಿನಲ್ಲಿ ಯಾರೋ ಬರ್ತಾ ಇದ್ದಾರೆ ಹಳ್ಳಿಯವರು. ಆನಿಯನ್ ಪರೋಟ ಹೇಗಿದೆ ಟೇಸ್ಟ್ ಮಾಡೋಣ ಬನ್ನಿ. ಹೇಳಿದ್ನಲ್ಲ, ಆ ಪ್ಯಾಟ್ರನ್ನು ಮಾಡ್ಬೋದು. ಇನ್ನೊಂದು ಪ್ಯಾಟ್ರನ್ನ ಒಬ್ಬಟ್ಟು ಮಾಡ್ತೀವಲ್ಲ, ಆ ರೀತಿ ಕೂಡ ಮಾಡ್ಬೋದು. ಆ ರೀತಿ ಮಾಡಲಿಕ್ಕೆ ಒಂದಿಷ್ಟು ಪಲ್ಯ ಹಾಕ್ಕೊಂಡು ಒಬ್ಬಟ್ಟು ಹೆಂಗೆ ಮಾಡ್ತೀವಿ ಹಾಗೇ ಸೇಮ್. ಅಲ್ಲಿ ಸಿಹಿ ಹೂರಣ ಹಾಕ್ತೀವಿ, ಇಲ್ಲಿ ಖಾರದ ಹೂರಣ ಹಾಕ್ತಾಯಿದ್ದೀವಿ ನೋಡಿ. ಎಲ್ಲವನ್ನು ನೀಟಾಗಿ ಮುಚ್ಚಿ, ಎಕ್ಸ್ಟ್ರಾ ತುಂಬ ಮಸಾಲೆ ಬೇಕು, ಬರೀ ಸಪ್ಪೆ ಬೇಡ ಅಂದರೆ ಈ ರೀತಿ ಹಿಟ್ಟು ಎಕ್ಸ್ಟ್ರಾ ತೆಗೆದುಬಿಟ್ಟು ಕೈನಲ್ಲಿ ಸ್ವಲ್ಪ ಸವರಿ ಗೋಧಿ ಹಿಟ್ಟಿನ ಡಸ್ಟಿಂಗ್ ಮಾಡಿ ಹಗೂರಕ್ಕೆ ಒತ್ತಿದ್ರೆ ಸೂಪರಾಗುತ್ತೆ ನೋಡಿ. ಹಗೂರಕ್ಕೆ ಒತ್ತಬೇಕು. ತುಂಬ ಒತ್ತಿಬಿಟ್ರೆ ಏನಾಗುತ್ತೆ ಗೊತ್ತಾ, ಒಳಗಡೆ ಇರೋ ಸ್ಟಫು ಹೊರಗೆ ಬರೋಕ್ಕೆ ಕಾಯ್ತಾ ಇರುತ್ತೆ. ಇಲ್ಲಿ ನೋಡಿ, ಒಂಚೂರು ಸ್ಟಫ್ ಆಗಲೇ ಹೊರಗೆ ಬಂತು. ಹಾಗೆ ಹಗೂರಕ್ಕೆ ಒತ್ತುತ್ತಾ ಮಾಡಿದ್ರೆ ಯಾವುದೇ ಆದರೂ ಬದುಕ್ನಲ್ಲ ಅಷ್ಟೇ. ತುಂಬ ಒತ್ತಡ ಕೊಡಬಾರ್ದು, ಒತ್ತಡ ತಗೋಬಾರ್ದು. ತುಂಬ ಪ್ರೆಷರ್ ಆದರೆ ಜ್ವಾಲಾಮುಖಿ ಆಗಿಬಿಡತ್ತೆ ನೋಡಿ. ಇದು ಕೂಡ ಏನು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಸಿ, ಮಸ್ತ್, ಐ ಲವ್ಡ್ ಇಟ್. ಲಟ್ಟಿಸ್ಕೊಳ್ಳಿ, ಬೇಕಾದರೆ ಕೈಯಲ್ಲಿ ಒಬ್ಬಟ್ಟು ಒತ್ತಿದ ಹಾಗೆ ಒತ್ತಿ ಏನು ಮಾಡಿದರೂ ಸರಿ, ಟೇಸ್ಟ್ ಮಾತ್ರ ಡಿಫರ್ ಆಗಲ್ಲ.
ಸೈಮಲ್ಟೇನಿಯಸ್ ಆಗಿ ನಾನು ಬೂದುಗುಂಬಳಕಾಯಿ ಕಡಲೆ ಬೀಜದ ಹುಳಿ ಕೂಡ ಮಾಡ್ತಾಯಿದ್ದೀನಿ. ಏನು ಮಸ್ತಾಗಿರುತ್ತೆ ಅಂದರೆ, ನಿಮ್ಗೆ ಗೊತ್ತಿಲ್ಲ, ಮೋಸ್ಟ್ಲಿ ಎಲ್ಲ ತರಕಾರಿ ಹಾಕಿ ಬಿಸಿಬೇಳೆ ಬಾತ್ ಮಾಡೋದು ಗೊತ್ತಿದೆ. ಬರೀ ಬೂದುಗುಂಬಳಕಾಯಿ ಕಡಲೆಕಾಯಿ ಬೀಜ ಹಾಕಿ ಮಾಡು ಬಿಸಿಬೇಳೆ ಬಾತ್ ಮಸ್ತಾಗಿರುತ್ತೆ. ಇನ್ನೊಂದು ದಿವಸ ಹೇಳ್ಕೊಡ್ತೀನಿ. ಈಗ ಬೂದುಗುಂಬಳಕಾಯಿ ಹೆಚ್ಚಿಟ್ಟಿದ್ದೀನಿ, ಇನ್ನು ಸ್ವಲ್ಪ ಬಾಕಿ ಇದೆ. ಇದನ್ನು ಬೇಯಿಸ್ಬಿಟ್ಟು ಮಸಾಲೆ ರುಬ್ಬಿಟ್ಟಿದ್ದೀನಿ, ಹುಳಿ ಮಾಡೋಣ. ಇನ್ನೊಂದು ಪರೋಟ ರೆಡಿ ಆಗ್ತಾ ಇದೆ. ಅಲ್ಲಿ ತೋರಿಸಿದ್ನೆಲ್ಲ ನಾನು ಬೂದುಗುಂಬಳಕಾಯಿ ಹುಳಿಗೆ ಆಗಲೇ ಮಸಾಲೆ ಅದೆಲ್ಲ ರುಬ್ಬಿಟ್ಟು ಬೇಳೆ ಬೇಯಿಸಿಟ್ಟು ಫಸ್ಟ್ ಕ್ಲಾಸ್ ರೆಡಿ ಆಗಿದೆ. ಬೂದುಗುಂಬಳಕಾಯಿ ಬೆಂದ ತಕ್ಷಣ ಇದ್ರೊಳಗೆ ಹಾಕಿ ಕುದಿಸಿ ತುಪ್ಪ ಹೆಂಗಿನ ಒಗ್ಗರಣೆ ಕೊಟ್ಟರೆ ಮಸ್ತ್ ಆಯಿತು. ಈ ಪರೋಟಾನೂ ಒಂಚೂರು ಬೆಂದು ಬಿಟ್ಟರೆ ತಿಂದು ಓಡಾಯಿಸ್ಬಿಡೋಣ. ಆನಿಯನ್ ಪರೋಟ ಮಸ್ತ್ ಮಜಾ.